ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ. ನಾವು ಯೂನಿಯನ್ ಎಕ್ಸಿಕ್ಯೂಟಿವ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಸೊ ಇವತ್ತು ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಕ್ ಇಷ್ಟಪಡ್ತೇನೆ. ಪ್ರೈಮ್ ಮಿನಿಸ್ಟರ್ ಯಾರಿಗೆ ಸದ್ಯಕ್ಕೆ ನಮ್ಮ ಭಾರತದ್ದು ನರೇಂದ್ರ ಮೋದಿ ಅವರು. ಸೊ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿ ಅಂತ. ಸೊ ಇನ್ ದಿಸ್ ಚಾಪ್ಟರ್ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಫಸ್ಟ್ ಒನ್ ಎಲೆಕ್ಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಅವ್ರು ಹೇಗೆ ಎಲೆಕ್ಟ್ ಆಗ್ತಾರೆ ಅಂತ ಮಾತಾಡೋಣ. ಅಂಡ್ ಡೆಫಿನೆಟ್ಲಿ ಇದಕ್ಕಿಂತ ಜಾಸ್ತಿ ಅಂದ್ರೆ ಸೆಕೆಂಡ್ ಒನ್ ದಿ ಇಂಪಾರ್ಟೆಂಟ್ ಪಾರ್ಟ್, ಒಂದು ಎಲೆಕ್ಷನ್ ನ, ಇನ್ನೊಂದು ದೇರ್ ಪವರ್ಸ್. ಇದಕ್ಕಿಂತ ಜಾಸ್ತಿ ಚಾಪ್ಟರ್ ಏನು ಬರಲ್ಲ. ಅಂಡ್ ನೆಕ್ಸ್ಟ್ ಥಿಂಗ್, ಇದು ಒಂದು ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಐ ಟಾಕ್ ಅಬೌಟ್ ದ ಪ್ರೈಮ್ ಮಿನಿಸ್ಟರ್, ವೆನ್ ಎವರ್ ದರ್ ಈಸ್ ಅ ಪ್ರೈಮ್ ಮಿನಿಸ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ಪಾರ್ಲಿಮೆಂಟರಿ ಸಿಸ್ಟಮ್. ಪಾರ್ಲಿಮೆಂಟರಿ ಸಿಸ್ಟಮ್ ಏನು, ಏನ್ ಕತೆ ಅಂತ ಫಸ್ಟ್ ಗೆ ನಾವು ಮಾತಾಡಿದ್ದೇವೆ. ಸೊ ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡಲ್ಲ. ಪಾರ್ಲಿಮೆಂಟರಿ ಸಿಸ್ಟಮ್ ಓವರ್ ವ್ಯೂ ಕೊಡೋದಾದ್ರೆ, ಇಟ್ ಕನ್ಸಿಸ್ಟ್ ಆಫ್ ಟೂ ಹೆಡ್ಸ್. ಒನ್ ಇಸ್ ಕಾಲ್ಡ್ ಎಸ್ ದ ನಾಮಿನಲ್ ಹೆಡ್, ಅವನ್ನ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದೇವೆ ನಮ್ ದೇಶಕ್ಕೆ ಸಂಬಂಧಪಟ್ಟಷ್ಟು. ಇನ್ನೊಂದ್ ಕಡೆ ರಿಯಲ್ ಹೆಡ್, ಹಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಅಂತ ನಾನು ಹಿಂಗ್ ಮೊದಲೇ ಹೇಳಿದ್ದೆ. ಆಸ್ ವೆಲ್ ಆಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಹೆಡ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ದೆ ನಾನಲ್ವಾ, ನಮ್ಮ ದೇಶದ ಅತಿ ದೊಡ್ಡ ಪೊಸಿಷನ್. whereas prime minister is head of the government, central government. Okay, state government ಅಲ್ಲಿ ನಮ್ಗೆ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೆಂಟ್ರಲ್ ಗವರ್ನಮೆಂಟ್ ಹೆಡ್ ಇಸ್ ಆಲ್ವೇಸ್ ದ ಪ್ರೈಮ್ ಮಿನಿಸ್ಟರ್. ಇಷ್ಟು ನಿಮ್ಗೆ ಗೊತ್ತಿರುತ್ತೆ. ಅಂಡ್ ನಾವು, ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಜವಾಹರ್ಲಾಲ್ ನೆಹರು ಅವರು. ಅಪ್ ಟು ವೇರ್ ಇವಾಗ ಯಾರಿದ್ದಾರೆ? ನಮ್ಮ ನರೇಂದ್ರ ಮೋದಿ ಸರ್ ಅವರು ಇದ್ದಾರೆ. ಆಯ್ತಾ, ನಾವು ಜವಾಹರ್ಲಾಲ್ ನೆಹರು ಸರ್ ಇದ್ದಾರೆ, ಈಗ ನರೇಂದ್ರ ಮೋದಿ ಸರ್ ಇದ್ದಾರೆ. ಸೊ ಕಮಿಂಗ್ ಬ್ಯಾಕ್, ಈ ಪ್ರೈಮ್ ಮಿನಿಸ್ಟರ್ ಟಾಪಿಕ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಎಲೆಕ್ಷನ್ಸ್ ಆರ್ ಕಮಿಂಗ್ ಸೂನ್. ಸೊ ದಿಸ್ ಇಸ್ ಅ ವೆರಿ ಕೀ ಪ್ರೋಗ್ರಾಮ್. ಸೊ ಶುರು ಮಾಡೋಣ. ಫಸ್ಟ್ ಥಿಂಗ್, ವೆನ್ ಐ ಟಾಕ್ ಅಬೌಟ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್, ಕಾನ್ಸ್ಟಿಟ್ಯೂಷನ್ಲಿ ಪ್ರೆಸಿಡೆಂಟ್ ನ ಹೆಂಗ್ ಎಲೆಕ್ಟ್ ಮಾಡ್ಬೇಕಂತ ಕ್ಲಿಯರ್ ಕಟ್ ಆಗಿ ಬರ್ತಿದ್ದಾರೆ. ಹೌದಾ, ದರ್ ಇಸ್ ಅ ಪ್ರೊಸೀಜರ್. ಯಾರ್ಯಾರು ವೋಟ್ ಹಾಕ್ತಾರೆ, ಯಾರ್ಯಾರು ವೋಟ್ ಹಾಕಲ್ಲ, ಒಂದೊಂದು ವೋಟದ ಬೆಲೆ ಎಷ್ಟು, ಪ್ರೆಸಿಡೆಂಟ್ ಬಗ್ಗೆ ಕ್ಲಾರಿಟಿ ಆಗಿದೆ. ಇವನ್ ವೆನ್ ವಿ ಟಾಕ್ ಅಬೌಟ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಸಮ್ ಪ್ರಾವಿಷನ್ಸ್, ಕೆಲವೊಂದು ಆರ್ಟಿಕಲ್ಸ್ ಕೊಟ್ಟಿದ್ದಾರೆ ನಮ್ಮ ವೈಸ್ ಪ್ರೆಸಿಡೆಂಟ್ ನ ಹೇಗೆ ಆಯ್ಕೆ ಮಾಡ್ಕೋಬೇಕಂತ. ಬಟ್ ಇಫ್ ಯು ರೀಡ್ ದ ಕಾನ್ಸ್ಟಿಟ್ಯೂಷನ್, ಲಕ್ಷ್ಮೀಕಾಂತ್ ಏನಿದೆ ನಿಮ್ಮ ಹತ್ರ, ಅದನ್ನ ಹೋಗಿ ನೀವು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಓದಿದ್ರೆ ಯು ವಿಲ್ ಬಿ ಅಮೇಸ್ಡ್. ನಿಮ್ಗೆ ಶಾಕ್ ಹೊಡೆಯುತ್ತೆ. ಅದೇನಂದ್ರೆ, ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಪೊಸಿಷನ್ ವಿಚ್ ಇಸ್ ದ ಪ್ರೈಮ್ ಮಿನಿಸ್ಟರ್. ಪವರ್ ವಿಷಯಕ್ಕೆ ಬಂದ್ರೆ, ವಿಲ್ ಟಾಕ್ ಅಬೌಟ್ ಇಟ್. whenever we talk about the powers, the supreme is always the prime minister, because he is the real head alwa. Our constitution, the framers of our constitution has made it clear that for the election of prime minister there is no clear cut procedure. ಯಾವುದೇ ರೀತಿ ಪ್ರೊಸೀಜರ್ ನ ಅವ್ರು ಕೊಟ್ಟೇ ಇಲ್ಲ. ನಮ್ಮ ಪ್ರೆಸಿಡೆಂಟ್ ನ ಎಣಿಸ್ಕೊಳ್ಳಕ್ಕೆ ಒಂದು ರೀತಿ ನೀತಿ ಇದೆ, ವೈಸ್ ಪ್ರೆಸಿಡೆಂಟ್ ನ ಎಣಿಸ್ಕೊಳ್ಳಕ್ಕೆ ಒಂದು ರೀತಿ ನೀತಿ ಇದೆ. ಬಟ್ ವೆನ್ ಎವರ್ ಐ ಟಾಕ್ ಅಬೌಟ್ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿನ ಎಣಿಸ್ಕೊಳ್ಳಕ್ಕೆ ಯಾವುದೇ ರೀತಿ ನೀತಿಗಳಿಲ್ಲ. ಇಟ್ಸ್ ಒನ್ ಆಫ್ ದ ಮೋಸ್ಟ್, ಏನಂತ ಹೇಳ್ಬೋದು, ಕೇಯಾಸ್ ಅಂತಾನೆ ಕರಿಬಹುದು. ಒಂಥರ ವಿಚಿತ್ರವಾಗಿದೆ. ದೇಶದ ಪ್ರಧಾನಮಂತ್ರಿನ ಎಣಿಸ್ಕೊಳ್ಳಕ್ಕೆ ನಮ್ಮ ಹತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರನ್ನ ಹೇಗೆ ಎಣಿಸ್ಕೊಳ್ತಿದ್ದಾರೆ ಅಂತ ನೀವು ಕೇಳಿದ್ರೆ, ರಿಮೆಂಬರ್, ಇಟ್ ಈಸ್ ನಾಟ್ ಥ್ರೂ ಎನಿ ಆರ್ಟಿಕಲ್, ದರ್ ಇಸ್ ನೋ ಪ್ರೊಸೀಜರ್, ಬಟ್ ಇಟ್ ಈಸ್ ಡ್ಯೂ ಟು ಕನ್ವೆನ್ಷನ್ಸ್. ಇದನ್ನ ನಾವು ಕನ್ವೆನ್ಷನ್ ಅಂತ ಕರಿತೇವೆ. ಕನ್ವೆನ್ಷನ್ ಅಂದ್ರೆ ಏನು? ಒಂದು ಪ್ರೊಸೀಜರ್ ನಡ್ಕೊ ಬಂದಿದೆ, ಆ ಪ್ರೊಸೀಜರ್ ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಟೀಚರ್ ಬಂದ್ ಕೂಡಲೇ ಎಲ್ಲಾ ಮಕ್ಕಳು ಎದ್ದು ನಿಂತ್ಕೊಳ್ತಾರೆ. ಗೊತ್ತಾ ನಿಮ್ಗೆ? ಟೀಚರ್ ಬಂದ್ ಕೂಡಲೇ ಎಲ್ಲಾ ಮಕ್ಕಳು ಎದ್ದು ನಿಂತ್ಕೊಳ್ತಾರೆ. ಸ್ಕೂಲ್ ರೂಲ್ ಬುಕ್ ಅಲ್ಲಾಗ್ಲಿ ಎಲ್ಲಾದ್ರೂ ಟೀಚರ್ ಬಂದ್ರೆ ಮಕ್ಳು ಎದ್ದು ನಿಂತ್ಕೋಬೇಕಂತ ಬರ್ದಿಟ್ಟಿದಾರ? ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಟಿವಿ ನೋಡ್ತಿರ್ತೀರಾ, ಟಿವಿಯಲ್ಲಿ ಏನೋ ಒಂದ್ ನೋಡ್ತಾ ಇದ್ದೀರಾ, ಸಡನ್ ಆಗಿ ನಿಮ್ ತಂದೆ ಬಂದಾಗ ನೀವು ಚಾನೆಲ್ ನ ಚೇಂಜ್ ಮಾಡ್ತೀರಾ. ಅದೇನಂತ ನಿಮ್ಗೆ ಗೊತ್ತಾಗಿರತ್ತೆ. ಯಾಕೆ? ಯಾರು ಹೇಳಿದಾರ? ಇಲ್ಲ. ಇಟ್ ಈಸ್ ಅ ರೆಸ್ಪೆಕ್ಟ್, ಆರ್ ವಿ ಕ್ಯಾನ್ ಸೇ ಇಟ್ ಈಸ್ ಅ ಪ್ರಾಕ್ಟೀಸ್ ಅಲ್ವಾ. ದೊಡ್ಡವರು ಬಂದಾಗ ನಿಂತ್ಕೊಳ್ಳೋದಾಗಿರ್ಬೋದು, ಟೀಚರ್ ಬಂದಾಗ ನಿಂತ್ಕೊಳ್ಳೋದಾಗಿರ್ಬೋದು, ಗೌರವ ಕೊಡೋದಾಗಿರ್ಬೋದು. ಅಥವಾ ಯಾವ್ದಾದ್ರು ಒಂದು ಮ್ಯಾರೇಜ್ ಫಂಕ್ಷನ್ ಆದ್ರೆ ಫಸ್ಟ್ ನೀವು ಹೋಗಿ ಕಾಲು ಬೀಳೋದು ಯಾರ್ದು? ನಿಮ್ಮ ಅಜ್ಜಿದು. ನಿಮ್ ಮುತ್ತಜ್ಜಿ ಇದ್ರೆ ಅವ್ರ ಕಾಲ್ಗೆ ಹೋಗಿ ಬೀಳ್ತೀರಾ. ವಿ ವಿಲ್ ಸೇ ದಿಸ್ ಪ್ರೊಸೀಜರ್ ದಟ್ ಹ್ಯಾಸ್ ಬಿನ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಎಲ್ರು ಸಾಮಾನ್ಯವಾಗಿ ಅಕ್ಸೆಪ್ಟ್ ಮಾಡಿರುವಂತ ಫ್ಯಾಕ್ಟ್ ಏನಿದೆ, ದಟ್ ಕೈಂಡ್ ಆಫ್ ಥಿಂಗ್ ಇಸ್ ಕಾಲ್ಡ್ ಆಸ್ ಕನ್ವೆನ್ಷನ್ಸ್. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಪೊಲಿಟಿಕಲ್ ಕನ್ವೆನ್ಷನ್ಸ್. ಪೊಲಿಟಿಕಲ್ ಅಂದ್ರೇನು? ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತ ಇರುವಂತ ಕೆಲವೊಂದು ಪ್ರಾಕ್ಟೀಸಸ್ ನ ನಾವು ಪೊಲಿಟಿಕಲ್ ಕನ್ವೆನ್ಷನ್ ಅಂತೇವೆ. ವಿತ್ ದಿಸ್ ಕನ್ವೆನ್ಷನ್, ವಿತ್ ಅ ಪ್ರಾಕ್ಟೀಸ್, ಪ್ರೈಮ್ ಮಿನಿಸ್ಟರ್ ನ ಹೇಗೆ ಎಲೆಕ್ಟ್ ಮಾಡ್ಕೋಬೇಕಂತ ಇಂಡಿಯನ್ಸ್ ಡಿಸೈಡ್ ಮಾಡಿದ್ದಾರೆ. ನಮ್ಮ ಭಾರತೀಯರು ಪ್ರಧಾನ ಮಂತ್ರಿನ ಹೇಗೆ ಎಣಿಸ್ಕೋಬೇಕಂತ ಕನ್ವೆನ್ಷನ್ ಥ್ರೂ ಮಾಡ್ಕೊಬರ್ತೇವೆ. ಅಂಡ್ ದಟ್ ಈಸ್ ಡನ್ ಯೂಸಿಂಗ್ ಲೋಕಸಭಾ ಎಲೆಕ್ಷನ್ಸ್. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಪ್ರೈಮ್ ಮಿನಿಸ್ಟರ್ ನ ಎಲೆಕ್ಟ್ ಮಾಡೋಕೆ ಹೇಗೆ? ಲೋಕಸಭಾ ಎಲೆಕ್ಷನ್ಸ್ ಇಂದ. ನೋಡಿ, ಲೋಕಸಭಾ ಎಲೆಕ್ಷನ್ಸ್ ನಿಮ್ಗೆ ಗೊತ್ತಿರತ್ತೆ. ದಿಸ್ ಈಸ್ ಯೂಸ್ಡ್ ಟು ಎಲೆಕ್ಟ್ ದ ಎಂಪಿಸ್ ಫಾರ್ ಲೋವರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ನಮ್ಮ ಲೋಕಲ್ ಹೌಸ್ ಇದೆ ಅಲ್ಲ, ಡೆಲ್ಲಿಯಲ್ಲಿ ಗೊತ್ತಿದೆ ಅಲ್ಲ, ಬೈ ಕ್ಯಾಮ್ರಲಿಸಮ್ ಇದೆ, ರಾಜ್ಯಸಭಾ, ಲೋಕಸಭಾ ಇದೆ. ಲೋಕಸಭಾದಲ್ಲಿ ಇರುವಂತ ಎಂಪಿಗಳಿಗೆ ನೀವು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ವೋಟ್ ಹಾಕ್ತೀರಾ. ಸೊ ಇವಾಗ ಏನಾಗತ್ತೆ, ಈ ಎಂಪಿಗಳು ಕೆಲವರು ಬಿಜೆಪಿ ಪಾರ್ಟಿಗೆ ಸೇರಿರ್ಬೋದು, ಕೆಲವರು ಕಾಂಗ್ರೆಸ್ ಪಾರ್ಟಿಗೂ ಸೇರಿರ್ಬೋದು,
ಕೆಲವರು ಆಮ್ ಆದ್ಮಿ ಪಾರ್ಟಿಗೂ ಸೇರಿರ್ಬೋದು ಅಥವಾ ಬೇರೆ 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 ಪೊಲಿಟಿಕಲ್ ಪಾರ್ಟೀಸ್ಗೆ ಸೇರಿರ್ಬೋದು. ಅಂಡ್ ಲೋಕಸಭಾದಲ್ಲಿ ಎಷ್ಟು ಎಂಪಿನ ನೀವು ಎಲೆಕ್ಟ್ ಮಾಡ್ತೀರಾ? 543. ಮೊದಲು 545 ಇತ್ತು. 2 ಆಂಗ್ಲೋ ಇಂಡಿಯನ್ಸ್ ವರ್ ನಾಮಿನೇಟೆಡ್, ಇವಾಗ ತೆಗ್ದಿದ್ದಾರೆ. 543ರಲ್ಲಿ ಒಂದು ವೆನ್ ಡಯಾಗ್ರಾಮ್ ಹಾಕ್ಬಿಡ್ತೇನೆ, ಇದು ಈಸಿ ಆಗುತ್ತೆ. ಕೆಲವರು ಬಿಜೆಪಿಗೆ ಸೇರ್ತಾರೆ, ಇನ್ನು ಕೆಲವರು ಕಾಂಗ್ರೆಸ್ಗೆ ಸೇರ್ತಾರೆ, ಇನ್ ಕೆಲವರು ಆಮ್ ಆದ್ಮಿ ಪಾರ್ಟಿಗೆ ಸೇರ್ತಾರೆ, ಇನ್ ಕೆಲವರು ಬೇರೆದಕ್ಕೆ ಅದರ್ಸ್ಗೆ ಸೇರ್ತಾರೆ. ಸೊ ಇವಾಗ ಏನಾಗತ್ತೆ, ಕೌಂಟ್ ತಗೊಳ್ತಾರೆ. ದೆರ್ ಈಸ್ ಅ ಕೌಂಟ್ ಅಂದ್ರೆ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಲ್ಲ, ಕೌಂಟ್ ತಗೊಳ್ತಾರೆ. ಬಿಜೆಪಿಯಲ್ಲಿ ಎಷ್ಟು ಎಂಪಿಗಳು ಎಲೆಕ್ಟ್ ಆಗಿದ್ದಾರೆ ಅಂತ. ಲೆಟ್ಸ್ ಸೇ 300 ಜನ ಎಂಪಿಗಳು ಬಿಜೆಪಿಯಿಂದ ಇದ್ದಾರೆ ಅನ್ಕೊಳ್ಳಿ. ಕಾಂಗ್ರೆಸ್ ವಿಷಯಕ್ಕೆ ಬಂದ್ರೆ ಕಾಂಗ್ರೆಸ್ ಇಂದ 150 ಸೀಟ್ ಬಂದಿದೆ, ಆಮ್ ಆದ್ಮಿ ಪಾರ್ಟಿಗೆ 50, ಮಿಕ್ಕಿದ ಇದಕ್ಕೆ ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ಟೋಟಲ್ ಎಷ್ಟಾಗತ್ತೆ? 543 ಆಗತ್ತೆ. 300 ಇವ್ರ ಹತ್ರ ಇದೆ, 150 ಇವ್ರ ಹತ್ರ ಇದೆ, 50 ಇವ್ರ ಹತ್ರ ಇದೆ, ಅದರ್ಸ್ ಅಲ್ಲಿ ಬೇರೆ 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 ಎಂಪಿಗಳಿದ್ದಾರೆ. ಸೊ ನಾವು a decision is made, they find the majority partyನ ಹುಡುಕೊಳ್ತಾರೆ. ಮೆಜಾರಿಟಿ ಪಾರ್ಟಿ ಯಾವುದು ಅಂತ ಹುಡುಕೊಳ್ತಾರೆ. ಲೋಕಸಭಾದಲ್ಲಿ ಮೆಜಾರಿಟಿ ಪಾರ್ಟಿ ಯಾರು? ಮೆಜಾರಿಟಿ ಅನ್ನೇಂದ್ರು 543ರಲ್ಲಿ 50% ಸೀಟ್ +1 ಬಂದಿರಬೇಕು. 50% +1 ಸೀಟ್ ಯಾರಿಗೆ ಬರುತ್ತೋ ಅವ್ರನ್ನ ನಾವು ಮೆಜಾರಿಟಿ ಪಾರ್ಟಿ ಅಂತ ಕರಿತೇವೆ. ಇಲ್ಲಿ ನಿಮ್ಗೆ ವೋಟ್ಸ್ ಕಾಣ್ತಾ ಇದೆ, ಯಾರಿಗೆ ಮೆಜಾರಿಟಿ ಇದೆ? ಬಿಜೆಪಿಗೆ ಇದೆ ಅಲ್ವಾ? ಸೊ ನಾವು ಬೈ ದ ಕನ್ವೆನ್ಷನ್, ಬೈ ದ ಪ್ರಾಕ್ಟೀಸ್, ಬಿಜೆಪಿ ಪಾರ್ಟಿಯ ಲೀಡರ್ ಯಾರಿರ್ತಾರೆ, he will be elected as the prime minister. In case ಅದು ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ will become the prime minister. If you see, ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ವಾಸ್ ಇನ್ ಲೀಡ್, ಯಾಕಂದ್ರೆ ಲೋಕಸಭಾದಲ್ಲಿ ಕಾಂಗ್ರೆಸ್ ಅವರಿಗೆ ಅಲ್ಟಿಮೇಟ್ ಮೆಜಾರಿಟಿ ಇರ್ತಿತ್ತು. ಇವಾಗ ಸೆಂಟ್ರಲ್ ಅಲ್ಲಿ ಬಿಜೆಪಿಗೆ ಮೆಜಾರಿಟಿ ಇದೆ. ಸೊ ಬಿಜೆಪಿ ಲೀಡರ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ? ನಮ್ಮ ನರೇಂದ್ರ ಮೋದಿ ಸರ್ ಅವ್ರನ್ನ ಅಪಾಯಿಂಟ್ ಮಾಡಿರೋದ್ರಿಂದ ದಿಸ್ ಇಸ್ ದ ರೀಸನ್ why Narendra Modi sir has become the prime minister. It is not because of any article. ಇದು ಯಾವುದೇ ಆರ್ಟಿಕಲ್ ಇಂದ ಆಗ್ತಿಲ್ಲ, ಇದು ಕನ್ವೆನ್ಷನ್ ಇಂದ ಆಗ್ತಿದೆ. So if in case UPSC asks you a question, the election of the prime minister is done through constitutional articles, 100% wrong. It is done through convention. ಇದು ಒಂದು ನೆನ್ಪಿಟ್ಕೊಳ್ಳಿ. And second thing, ಇದು ಕೂಡ ಅರ್ಥ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಾಳೆ ಈ 300 ಜನರಲ್ಲಿ 200 ಜನ ಪಾರ್ಟಿ ಬಿಟ್ಟು ಹೋದ್ರೆ, ಈ ತರ ಆಗಲ್ಲ. 200 ಜನ ಪಾರ್ಟಿ ಬಿಟ್ಟು ಹೋದ್ರೆ, ಇವಾಗ ಸ್ಟ್ರೆಂತ್ ಎಷ್ಟಿದೆ ಸೆಂಟ್ರಲ್ ಗವರ್ನಮೆಂಟ್, ಐ ಮೀನ್ ಲೋಕಸಭಾದಲ್ಲಿ 100 ಜನ ಇರ್ತಾರಲ್ವಾ. ಸೊ 100 is less than 50%. 100 is less than 50% +1 ಮೆಜಾರಿಟಿ. 50% ಮೆಜಾರಿಟಿಗೆ ಬರ್ದೇ ಇದ್ರೆ ಅವಾಗ ನೋ ಕಾನ್ಫಿಡೆನ್ಸ್ ಮೋಷನ್ ನ ಅಪೋಸಿಷನ್ ಪಾರ್ಟಿ ಅವ್ರು ಕಾಲ್ ಮಾಡಬಹುದು. ನೋ ಕಾನ್ಫಿಡೆನ್ಸ್ ಅಂದ್ರೆ ಏನು? ಎಷ್ಟು ಜನ ಎಂಪಿಗಳು ಇನ್ನು ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಾರೆ ಅಂತ, ಅಥವಾ ಎಷ್ಟು ಜನ ಎಂಪಿಗಳಿಗೆ ಇನ್ನೂ ಮೋದಿ ಸರ್ಕಾರ ಬೇಕು ಅಂತ. ಇನ್ ಕೇಸ್ ಲೆಸ್ ದೆನ್ 50% ಆದ್ರೆ, ಸೆಂಟ್ರಲ್ ಲೋಕಸಭಾದಲ್ಲಿ ಇರುವಂತ ಜನಕ್ಕೆ ಲೆಸ್ ದೆನ್ 50% ವೋಟ್ ಬಿದ್ರೆ ಗವರ್ನಮೆಂಟ್ ಬಿದ್ದೋಗತ್ತೆ. ನರೇಂದ್ರ ಮೋದಿ ಸರ್ ವಿಲ್ ಬಿ ಟೇಕನ್ ಔಟ್ ಆಸ್ ದ ಪ್ರೈಮ್ ಮಿನಿಸ್ಟರ್. ಇನ್ಸ್ಟೆಂಟ್ ಆಗಿ ತೆಗೆದಾಕ್ತಾರೆ. ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, 2018ರಲ್ಲಿ ಆದಂತ ಎಲೆಕ್ಷನ್ ಅಲ್ಲಿ ನಿಮಗ್ ನೆನ್ಪಿರ್ಬೇಕು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕೋalition ಗವರ್ನಮೆಂಟ್ ನ ಫಾರ್ಮ್ ಮಾಡ್ತು, ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಇದರಿಂದ ನಮ್ಮ ಕುಮಾರಸ್ವಾಮಿ ಅವರು ಹಿ ಬಿಕೇಮ್ ವಾಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬಟ್ ಇವಾಗಿರೋ ಚೀಫ್ ಮಿನಿಸ್ಟರ್ ಯಾರು? ಬಸವರಾಜ ಬೊಮ್ಮಾಯಿ ಅವರು. ಹೇಗ್ ಸಾಧ್ಯ? ಕುಮಾರಸ್ವಾಮಿ ಅವ್ರದ್ದು, ಇನ್ ಕೇಸ್ ಕುಮಾರಸ್ವಾಮಿ ವಾಸ್ ದ ವಾಟ್ ಯು ಕ್ಯಾನ್ ಸೇ ಚೀಫ್ ಮಿನಿಸ್ಟರ್, ಇವಾಗ ಬಸವರಾಜ ಬೊಮ್ಮಾಯಿ ಯಾಕಿದ್ದಾರೆ ಅಂದ್ರೆ, ದಟ್ ಟೈಮ್ ಜೆಡಿಎಸ್ ಅಂಡ್ ಕಾಂಗ್ರೆಸ್ ಟುಗೆದರ್ ಮೇಡ್ ಮೆಜಾರಿಟಿ. ಬಟ್ ಯಾವಾಗ ಅವ್ರ ಮೆಜಾರಿಟಿ ಡ್ರಾಪ್ ಆಯ್ತು ಅಲ್ವಾ, ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಬಿಜೆಪಿ ಪ್ರೂವ್ಡ್ ದೇರ್ ಮೆಜಾರಿಟಿ ಇನ್ ವಿಧಾನಸೌಧ. ದಟ್ಸ್ ವೈ ವಿ ಹ್ಯಾವ್ ಬಿಜೆಪಿ ಪಾರ್ಟಿ. ಅಂದ್ರೆ ಸಿಎಂಗೆ ಅಥವಾ ಪಿಎಂಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್, ಇವ್ರಿಗೆ 5 ವರ್ಷ ಅಂದ್ರೆ 5 ವರ್ಷ ಕೆಲಸ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಐ ಟಾಕ್ ಅಬೌಟ್ ಇಟ್. ಫಾರ್ ನೌ ಎಲೆಕ್ಷನ್ ನಿಮ್ಗೆ ಗೊತ್ತಾಗಿದ್ರೆ ಸಾಕು. ಹೌ ಅನ್ ಎಲೆಕ್ಷನ್ ಇಸ್ ಡನ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪ್ರಾಕ್ಟೀಸ್. ದಿಸ್ ಐ ಟಾಕ್ ಅಬೌಟ್ ಎಲೆಕ್ಷನ್. ಆಯ್ತಾ? ಇದು ಒಂದ್ ಕಡೆ. ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಡಿಸ್ಕಷನ್ ಬಂದ್ರೆ ಅಪಾಯಿಂಟ್ಮೆಂಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಒಂದ್ಸಲ ಲೋಕಸಭಾ ಚುನಾವಣೆಗಳಾದಾಗ ಮೆಜಾರಿಟಿ ಪಾರ್ಟಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಎಲೆಕ್ಟ್ ಆದ್ರಲ್ವಾ, ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ನರೇಂದ್ರ ಮೋದಿ ಸರ್ ದ PM ಆಫ್ ದ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವ್ರು ಹೋಗಿ ಒಂದು ಶಪಥ ತಗೋಬೇಕು, ಓತ್ ನ ತಗೊಳ್ತಾರೆ. ಬಿಫೋರ್ ಎಂಟರಿಂಗ್ ದ ಆಫೀಸ್ ಆಫ್ ಪ್ರೈಮ್ ಮಿನಿಸ್ಟರ್ ಹಿ ಹ್ಯಾಸ್ ಟು ಟೇಕ್ ಅ ಓತ್, ಶಪಥ. ಅದ್ರಲ್ಲಿ ಅವರು ಒಂದಲ್ಲ ಬಟ್ 2 ಶಪಥಗಳನ್ನ ತಗೊಳ್ತಾರೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಓತ್ ಆಫ್ ಆಫೀಸ್. ಇದನ್ನ ನಾವು ಪ್ರಮಾಣ ವಚನದಲ್ಲಿ ಓತ್ ಆಫ್ ಆಫೀಸ್ ಅಂತ ಕರಿತೇವೆ. ದಿಸ್ ಇಸ್ ಟೇಕನ್ ಬೈ ಆಲ್ ದ ಎಂಪಿಸ್. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂತ ಪ್ರತಿಯೊಬ್ಬ MP ಅವರು ಕೂಡ ಓತ್ ಆಫ್ ಆಫೀಸ್ ನ ತಗೋಬೇಕು. ಆಫೀಸ್ ಅಂದ್ರೆ ಲೋಕಸಭಾಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನ ತಗೊಳ್ತಾರೆ. ಅದೇ ರೀತಿಯಲ್ಲಿ ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿದೆ, ನಮ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್,
ಲೋಕಸಭಾದಲ್ಲಿರುವಂತ ಎಂಪಿಗಳು ಕೆಲವೊಂದು ಪಾರ್ಟ್ ಹೋಗಿ ಎಕ್ಸಿಕ್ಯೂಟಿವ್ ಆಗಿ ಫಾರ್ಮ್ ಆಗುತ್ತೆ. ಸಮ್ ಆಫ್ ದ ಎಂಪೀಸ್ ವಿಲ್ ಬಿಕಮ್ ದ ಮಿನಿಸ್ಟರ್ಸ್. ಇನ್ ಕೇಸ್ ಯಾರಾದ್ರೂ ಮಿನಿಸ್ಟರ್ ಆದ್ರೆ ಈ ಆಲ್ಸೋ ಹ್ಯಾಸ್ ಟು ಟೇಕ್ ಒನ್ ಮೋರ್ ಓತ್, ದಟ್ ಈಸ್ ಓತ್ ಆಫ್ ಸೀಕ್ರೆಸಿ ಅಂತ ಕರೀತೇವೆ. ಓತ್ ಆಫ್ ಸೀಕ್ರೆಸಿ. ಓತ್ ಆಫ್ ಸೀಕ್ರೆಸಿ ಇಸ್ ಟೇಕನ್ ಬೈ ಆಲ್ ದ ಮಿನಿಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸೆಂಟ್ರಲ್ ಮಿನಿಸ್ಟರ್ ಅವರು ಕೂಡ ಓತ್ ಆಫ್ ಸೀಕ್ರೆಸಿನ ತಗೋಬೇಕು. ಅಂಡ್ ಸಿನ್ಸ್ ಇವನ್ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ಅ ಮಿನಿಸ್ಟರ್, ಅವ್ರು ಕೂಡ ಓತ್ ಆಫ್ ಸೀಕ್ರೆಸಿನ ತಗೊಳ್ತಾರೆ. ಸೊ ಪ್ರಮಾಣ ವಚನಕ್ಕೆ ಬಂದ್ರೆ ಪ್ರತಿಯೊಂದು ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎರಡ್ ತರ ಶಪಥಗಳನ್ನ ತಗೋಬೇಕು. ಒಂದನ್ನ ಓತ್ ಆಫ್ ಆಫೀಸ್ ಅಂತ ಕರೀತೇವೆ. ದಿಸ್ ಇಸ್ ಟೇಕನ್ ಬೈ ಆಲ್ ದ ಎಂಪೀಸ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಜೊತೆಗೆ ಓತ್ ಆಫ್ ಸೀಕ್ರೆಸಿ ತಗೋಬೇಕು. ಇದನ್ನ ಯಾರು ತಗೋಬೇಕು? ಮಿನಿಸ್ಟರ್ಸ್ ಮಾತ್ರ ತಗೋಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸಪರೇಟ್ ಓತ್ ಇದೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸಪರೇಟ್ ಓತ್ ಇದೆ. ಆ ತರ ವೈಸ್ ಪ್ರೆಸಿಡೆಂಟ್ ಓತ್ ಇದೆಯಾ? ಇದೆ, ಅಫ್ಕೋರ್ಸ್ ಇದೆ. ಪ್ರೆಸಿಡೆಂಟ್ ಅವ್ರಿಗೆ ತಮ್ಮದೇ ಆದಂತ ಒಂದು ಶಪಥ ಇದೆ, ಪ್ರಮಾಣ ವಚನ ಇದೆ. ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ತಮ್ಮದೇ ಆದಂತ ಒಂದು ಪ್ರಮಾಣ ವಚನ ಇದೆ. ವ್ಯಾರೆಸ್ ಪ್ರೈಮ್ ಮಿನಿಸ್ಟರ್ಗೆ ಅವ್ರದೇ ಆದಂತ ಒಂದು ಪ್ರಮಾಣ ವಚನ ಇಲ್ಲ. ಹಿ ಹ್ಯಾಸ್ ಟು ಟೇಕ್ ಟು. ಒನ್ ಇಸ್ ಓತ್ ಆಫ್ ಸೀಕ್ರೆಸಿ, ಇದನ್ನ ಆಲ್ ಎಂಪಿ ತಗೊಳ್ತಾರೆ. ಓತ್ ಆಫ್ ಆಫೀಸ್ ನ ಪ್ರತಿಯೊಂದು ಎಂಪಿ ತಗೊಳ್ತಾರೆ. ಓತ್ ಆಫ್ ಸೀಕ್ರೆಸಿನ ಪ್ರತಿಯೊಬ್ಬ ಮಿನಿಸ್ಟರ್ ತಗೊಳ್ಳೋದ್ರಿಂದ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ತಮ್ಮದೇ ಆದಂತ ಯಾವುದೇ ರೀತಿ ಪ್ರಮಾಣ ವಚನ ಇಲ್ಲ. ಅಂಡ್ ದಿಸ್ ಇಸ್ ಗಿವನ್. ಇದನ್ನ ಅವ್ರು ಯಾರ ಮುಂದೆ ತಗೊಳ್ತಾರೆ ಅಂದ್ರೆ ಡೆಫಿನೆಟ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಂದೆ ತಗೊಳ್ತಾರೆ. ಈ ಒಂದು ಶಪಥನ ಅವ್ರಿಗೆ ಮಾಡಿಸೋದು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನರೇಂದ್ರ ಮೋದಿ ಅವರಿಗೆ ಪ್ರಣಬ್ ಮುಖರ್ಜಿ ಅವ್ರು ಮಾಡಿಸಿದ್ರು, ಇಫ್ ಐ ಆಮ್ ನಾಟ್ ರಾಂಗ್. ಇನ್ನು ದ್ರೌಪದಿ ಮುರ್ಮು ಅವ್ರ ಪವರ್ ಬಂದಿಲ್ಲಲ್ಲ, ಇವಾಗ ಬಂದಿದ್ದಾರೆ. ಸೊ ಅವಾಗ ನರೇಂದ್ರ ಮೋದಿ ಅವರು ಇದನ್ನ ಕೊಟ್ಟಿದ್ದು ಪ್ರಣಬ್ ಮುಖರ್ಜಿ ಅವ್ರ ಮುಂದೆ ಕೊಟ್ಟಿದ್ರು. ಆಯ್ತಾ? ದಿಸ್ ಇಸ್ ಅಪಾಯಿಂಟ್ಮೆಂಟ್. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ದ ಟರ್ಮ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸೊ ನೆಕ್ಸ್ಟ್ ಡಿಸ್ಕಷನ್ ಇಸ್ ಟರ್ಮ್. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅವರು ತಮ್ಮ ಕೆಲಸನ ಶುರು ಮಾಡಿದ್ಮೇಲೆ ಎಷ್ಟು ವರ್ಷ ತಮ್ಮ ಸೇವೆಗಳನ್ನ ಸಲ್ಲಿಸ್ತಾರಂತ, ಎಷ್ಟು ವರ್ಷಗಳು ತಮ್ಮ ಸೇವೆನ ಸಲ್ಲಿಸ್ತಾರಂತ. ಲೆಟ್ ಮಿ ಟಾಕ್ ಫಸ್ಟ್. ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ಹೇಳಿದ್ರೆ ಎಷ್ಟು ವರ್ಷ ನಿಮ್ಗೆ ಹೇಳಿದ್ದೆ? 5 years. 5 ವರ್ಷ ಅವ್ರ ಆಫೀಸ್ ಅಲ್ಲಿ ಸ್ಥಿರವಾಗಿರ್ತಾರೆ. ಅವ್ರನ್ನ ತೆಗಿಬೇಕಂದ್ರೆ ಇಂಪೀಚ್ಮೆಂಟ್ ಆಫ್ ದ ಪಾರ್ಲಿಮೆಂಟ್ ಆಗ್ಬೇಕು. ವೈಸ್ ಪ್ರೆಸಿಡೆಂಟ್ ಅವ್ರು ಕೂಡ ಇದ್ದಾರೆ, ಇವ್ರಿಗೆ ಎಷ್ಟು ವರ್ಷ ಟರ್ಮ್ ಇದೆ? 5 years. ಇವ್ರನ್ನ ತೆಗಿಬೇಕಂದ್ರೆ ರಾಜ್ಯಸಭಾದಿಂದ ಒಂದು ಮೋಷನ್ ಪಾಸ್ ಆಗ್ಬೇಕು. ಬಟ್ ಇಫ್ ಇಟ್ ಟಾಕ್ ದ ಸೇಮ್ ಇನ್ ಕೇಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸ್ತಾರಂತ ನಿಮ್ಗೆ ಗೊತ್ತಿದ್ಯಾ? 5 ವರ್ಷ ಅಂತ ಹೇಳಿದ್ರ ತಪ್ಪು. ನೆನ್ಪಿಟ್ಕೊಳ್ಳಿ, ದ ಡ್ಯೂರೇಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಸ್ಪೆಸಿಫೈಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಎಷ್ಟು ವರ್ಷ ಸೇವೆ ಸಲ್ಲಿಸ್ತಾರೆ ಅಂತ ಯಾವುದೇ ರೀತಿ ಸ್ಟೇಟ್ಮೆಂಟ್ ಅವರು ಕೊಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ಗೆ ಒಂದೇ ಸ್ಟೇಟ್ಮೆಂಟ್ ಇದೆ, ಹಿ ವರ್ಕ್ಸ್ ಅಂಡರ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್. ಹಿ ವರ್ಕ್ಸ್ ಅಂಡರ್ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್. ಇದೇನಂತ ಹೇಳ್ತಾನೆ? ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಪ್ಲೆಜರ್ ಅಂದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಎಲ್ಲಿವರೆಗೂ ಅವರ ಅವಶ್ಯಕತೆ ಇದೆಯೋ, ಎಲ್ಲಿವರೆಗೂ ಇವ್ರಿಷ್ಟಾನೋ ಅಲ್ಲಿವರೆಗೂ ವರ್ಕ್ ಮಾಡಬಹುದು. ಇಫ್ ಇನ್ ಕೇಸ್ ಪ್ರೆಸಿಡೆಂಟ್ ವಾಂಟ್ಸ್, ಹಿ ಕ್ಯಾನ್ ಇಮಿಡಿಯೇಟ್ಲಿ ರಿಮೂವ್ ದ ಪ್ರೈಮ್ ಮಿನಿಸ್ಟರ್. ಈ ತರ ಸ್ಟೇಟ್ಮೆಂಟ್ ಅದು, ಇದು ನಿಜ ಅಲ್ಲ, ಕನ್ವೆನ್ಷನ್ ಅಲ್ಲಿ ಬೇರೆ ತರ ಇದೆ. ಬಟ್ ಸ್ಟಿಲ್ ದ ಮೀನಿಂಗ್ ಇಸ್ ಸೇಮ್. ಇಫ್ ಇನ್ ಕೇಸ್ ದ್ರೌಪದಿ ಮುರ್ಮು ಮ್ಯಾಮ್ ಫೀಲ್ಸ್ ದಟ್ ಐ ಡೋಂಟ್ ವಾಂಟ್ ನರೇಂದ್ರ ಮೋದಿ, ದೇ ಕ್ಯಾನ್ ಟೇಕ್ ಇಟ್ ಆಫ್ ಅನ್ನೋ ತರ ಸ್ಟೇಟ್ಮೆಂಟ್ ಇದ್ರು ಕೂಡ ನಾವು ಅದನ್ನ ಫಾಲೋ ಮಾಡಲ್ಲ. ಐ ಟೆಲ್ ನಾವು ಪ್ರೈಮ್ ಮಿನಿಸ್ಟರ್ ಅವ್ರ ಎಲೆಕ್ಷನ್ ಹೇಗಾಗುತ್ತೆ? ಬೈ ಒನ್ ಗೆಟ್ ಒನ್ ಫ್ರೀ. ಇನ್ ವೆರಿ ಸಿಂಪಲ್, ಲೋಕಸಭಾ ಎಲೆಕ್ಷನ್ಸ್ ಆಗತ್ತೆ. ಲೋಕಸಭಾದಲ್ಲಿ ಮೆಜಾರಿಟಿ ಪಾರ್ಟಿ ಬರುತ್ತೆ. ಆ ಮೆಜಾರಿಟಿ ಪಾರ್ಟಿಯ ಲೀಡರ್ ನಮ್ಮ ನರೇಂದ್ರ ಮೋದಿ ಅವರಲ್ವಾ? ಅಂಡ್ ನರೇಂದ್ರ ಮೋದಿ ಅವರು ಆಫೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ನೆನ್ಪಿಟ್ಕೊಳ್ಳಿ, he will work under the pleasure of the president. What I mean the pleasure of the president? Very simple. ಲೋಕಸಭಾದಲ್ಲಿ ಮೆಜಾರಿಟಿ ಪಾರ್ಟಿ ತಮ್ಮ ಪವರ್ ನ ಕಳ್ಕೊಂಡ್ರೆ, ಲೋಕಸಭಾದಲ್ಲಿ ಬಿಜೆಪಿ ತಮ್ಮ ಕಾನ್ಫಿಡೆನ್ಸ್, ತಮ್ಮ ಸ್ಟ್ರೆಂತ್ ನ ಕಳ್ಕೊಂಡ್ರೆ, ಆಟೋಮೆಟಿಕಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದ್ರೆ, ದಟ್ ಈಸ್ ದ ಗವರ್ನಮೆಂಟ್ ಡಸಂಟ್ ಹ್ಯಾವ್ ದ ಮೆಜಾರಿಟಿ ಅಂತ ಗೊತ್ತಾದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಆಸ್ಕ್ ದ ಪ್ರೈಮ್ ಮಿನಿಸ್ಟರ್ ಟು ರಿಸೈನ್. ಸಾಕಪ್ಪ, ನಿನ್ ಸೇವೆ ಮಾಡಿದ್ದು, ನಿನ್ಗೆ ಮೆಜಾರಿಟಿ ಹೋಗಿದೆ, ರಿಸೈನ್ ಮಾಡಿ ಅಂತ ಅವ್ರು ಹೇಳ್ಬೋದು. ಆರ್ ಶಿ ಕ್ಯಾನ್ ಡಿಸ್ಮಿಸ್ ಕೂಡ ಮಾಡಿ ತೆಗೆದಾಕ್ಬೋದು. ಶಿ ಕ್ಯಾನ್ ಆಸ್ಕ್ ಹಿಮ್ ಟು ರಿಸೈನ್ ಆರ್ ಹಿ ಕ್ಯಾನ್ ಬಿ ರಿಮೂವ್ಡ್. ಎನಿ ಟೈಮ್ ಎನಿವೇರ್ ದ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ರಿಮೂವ್ಡ್. ಇದು ಒಂದ್ ಕಡೆ. ಎಷ್ಟು ವರ್ಷ ಸೇವೆ ಮಾಡ್ತಾರೆ, ಇಟ್ ಈಸ್ ಇವನ್ ನಾಟ್ ಸ್ಪೆಸಿಫೈಡ್. ಹೌ ಮೆನಿ ಇಯರ್ಸ್ ಅದು ಕೂಡ ಇಲ್ಲ, ಯಾವಾಗ ಬೇಕಾದ್ರೂ ತೆಗೆದಾಕ್ಬೋದು. ಬಟ್ ವೆನ್ ವಿ ಟೇಕ್ ಹಿಮ್ ಔಟ್ ಓನ್ಲಿ ವೆನ್ ಲೋಕಸಭಾದಲ್ಲಿ ಅವ್ರದ್ದು ಮೆಜಾರಿಟಿ ಬಿದ್ದೋದ್ರೆ ಮಾತ್ರ ಪ್ರೈಮ್ ಮಿನಿಸ್ಟರ್ ನ ನಾವು ಡಿಸ್ಕಾರ್ಡ್ ಮಾಡ್ತೇವೆ. ವಿಲ್ ರಿಮೂವ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಫ್ರಮ್ ದ ಪವರ್. ಇನ್ನೊಂದು ಕಾಮಿಡಿ, ಪ್ರೈಮ್ ಮಿನಿಸ್ಟರ್, ಇದು ಹೇಳ್ತೇನೆ ಫಸ್ಟ್, ಪ್ರೈಮ್ ಮಿನಿಸ್ಟರ್ ನ ರಿಮೂವ್ ಮಾಡ್ತಾರೆ, ಇದು ಒಂದ್ ಕಡೆ. ಸೆಕೆಂಡ್ ಪಾಸಿಬಿಲಿಟಿ, ಆಫೀಸ್ ಅಲ್ಲೇ ಪ್ರೈಮ್ ಮಿನಿಸ್ಟರ್ ಡೆತ್ ಆಗ್ಬೋದು. ಆಫೀಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ದು ಡೆತ್ ಆಗ್ಬೋದು, ತೀರಿ ಹೋಗ್ಬೋದು. ತುಂಬಾ ಜನ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಲ್ಲೇ ತೀರಿ ಹೋಗಿದ್ದಾರೆ. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಂದಿರಾ ಗಾಂಧಿ ಅವರು, ಅಸಾಸಿನೇಟ್ ಆಗಿದ್ರು, ರಾಜೀವ್ ಗಾಂಧಿ ಅವರು. ಸೊ ಆಫೀಸ್ ತಮ್ಮ ಕೆಲಸ ಮಾಡ್ತಾನೆ ಪ್ರಾಣ ಬಿಡ್ಬೋದು. ಸಮಥಿಂಗ್ ಮೇ ಹ್ಯಾಪನ್, ಆತರ ಆಗ್ಬಾರ್ದು. ಆತರ ಆದ್ರ ಕುದ್ರ ಆಫೀಸ್ ವೇಕೆಂಟ್ ಆಗತ್ತೆ. 2 times when the prime minister office can be vacant is 1,
when he loses the motion, when he loses the confidence, no confidence ಇದೆ. ಸೆಕೆಂಡ್ ಒನ್ ಅವರಾಗ ಅವರೇ ಬಂದು ರಿಸೈನ್ ಮಾಡಬಹುದು, ಅದು ಕೂಡ ಇದೆ. ಅಂಡ್ ಥರ್ಡ್ ಒನ್ ಡೆತ್ ಆಗ್ಬಹುದು. ಸೊ ಈ ತ್ರೀ ಪ್ರಾವಿಷನ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಲೂಸ್ ಇಸ್ ಟರ್ಮ್. ಬಟ್ ನೆನ್ಪಿಟ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಸರ್ ಎಷ್ಟು ವರ್ಷ ಕೆಲಸ ಮಾಡಬಹುದು ಅಂತ ಏನೂ ಇಲ್ಲ. ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಯಾವಾಗ ಬೇಕಾದ್ರೂ ರಿಮೂವ್ ಮಾಡಬಹುದು. ಅಂಡ್ ಹೂ ವಿಲ್ ಡೂ ಇಟ್? ಪ್ರೆಸಿಡೆಂಟ್ ವಿಲ್ ಡೂ ಇಟ್ ಅಫಿಷಿಯಲಿ. ಅಂಡ್ ನೋ ಕಾನ್ಫಿಡೆನ್ಸ್ ಮೋಷನ್ ಇಂದನು ತೆಗೆದಾಕ್ಬಹುದು. ಆಯ್ತಾ? ದಿಸ್ ಇಸ್ ಹೌ ಥಿಂಗ್ಸ್ ಗೋ ಆನ್. So whenever we talk about the term of the president and vice president is specified, but for prime minister it is not specified. ನೆನ್ಪಿಟ್ಕೊಳ್ಳಿ, ತುಂಬಾ ವಾಸ್ಟ್ ಆಗಿದೆ. ಇವತ್ತು ನರೇಂದ್ರ ಮೋದಿ ಸರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಸ್ ಸೋ ಪವರ್ಫುಲ್. ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾಕೋ ಅದನ್ನ ಅಷ್ಟು ಸ್ಟ್ರೆಸ್ ಮಾಡಿಲ್ಲ. ಆಯ್ತಾ? ಅಂಡ್ ನೆಕ್ಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಪ್ರೈಮ್ ಮಿನಿಸ್ಟರ್ ಇಸ್ ಎಲೆಕ್ಟೆಡ್, ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆಗ್ತಾರಲ್ವಾ, ಹಿ ಗೆಟ್ಸ್ ಇಸ್ ಓತ್ ಫ್ರಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇವರಿಗೆ ಪ್ರಮಾಣ ವಚನ ಕೊಡ್ತಾರೆ. ಒಂದು ಸಲ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಇಸ್ ಫ್ರೀ, ಪ್ರೈಮ್ ಮಿನಿಸ್ಟರ್ ಇಸ್ ಫ್ರೀ ಟು ಪಿಕ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರೈಮ್ ಮಿನಿಸ್ಟರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಅವರಾಗ ಅವರೇ ಹ್ಯಾಂಡ್ ಪಿಕ್ ಮಾಡ್ಕೊಳ್ತಾರೆ ಫ್ರಮ್ ಆಲ್ ದ ಎಂ ಪಿಸ್ ದಟ್ ಆರ್ ಅವೈಲೇಬಲ್ ಫ್ರಮ್ ಬೋತ್ ಲೋಕಸಭಾ ಆಸ್ ವೆಲ್ ಆಸ್ ರಾಜ್ಯಸಭಾ. ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಇರುವಂತ ಎಂಪಿಗಳಲ್ಲಿ ಅವರಿಗೆ ಬೇಕಾದಂತ ಮಿನಿಸ್ಟರ್ಸ್ ನ ಚೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಜೈಶಂಕರ್ ಅವರಾಗಿರ್ಬೋದು, ರಾಜನಾಥ್ ಸಿಂಗ್ ಅವರಾಗಿರ್ಬೋದು, ಆಲ್ ದ ಮಿನಿಸ್ಟರ್ಸ್ ಆರ್ ಪಿಕ್ಡ್ ಬೈ ಪ್ರೈಮ್ ಮಿನಿಸ್ಟರ್. ಹಿ ಹ್ಯಾಸ್ ದ ಪವರ್ ಟು ಮೇಕ್ ಹಿಸ್ ಓನ್ ಟೀಮ್. ಆಯ್ತಾ? ಆ ಮೆಂಬರ್ಸ್ ಲಿಸ್ಟ್ ನ ಅವರು ಪ್ರೆಸಿಡೆಂಟ್ ಗೆ ಕೊಡ್ತಾರೆ ಅಂಡ್ ಪ್ರೆಸಿಡೆಂಟ್ ವಿಲ್ ಫಾರ್ಮಲಿ ಅಪಾಯಿಂಟ್ ದೆಮ್ ಆಸ್ ದ ಮಿನಿಸ್ಟರ್ಸ್. ಸೊ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ಕಾಲ್ಡ್ ಆಸ್ ಹೆಡ್ ಆಫ್ ಗವರ್ನಮೆಂಟ್ ಆರ್ ಹೆಡ್ ಆಫ್ ದ ಗವರ್ನಮೆಂಟ್ ಕೂಡ ಹೌದು, ಜೊತೆಗೆ ಹೆಡ್ ಆಫ್ ಮಿನಿಸ್ಟರ್ಸ್ ಅಂತ ಕರೀತೇವೆ. ಹೆಡ್ ಆಫ್ ಮಿನಿಸ್ಟರ್ಸ್ ಕೂಡ ಹೌದು. ದ ಫಸ್ಟ್ ಅಮಾಂಗ್ಸ್ಟ್ ಆಲ್ ಅಂತ ಕೂಡ ಕರೀತಾರೆ. ಫಸ್ಟ್ ಅಮಾಂಗ್ಸ್ಟ್ ಆಲ್ ಅಂದ್ರೆ ಎಲ್ಲ ಮಿನಿಸ್ಟರ್ಸ್ ಅಲ್ಲಿ ಸುಪ್ರೀಂ ಮಿನಿಸ್ಟರ್ ಇಸ್ ದ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಹೇಳಿದ್ದಕ್ಕೇನೆ ನಿಂಗೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದ್ದು. ಇಫ್ ಪ್ರೈಮ್ ಮಿನಿಸ್ಟರ್ ವಾಂಟ್ಸ್, ಹಿ ಕ್ಯಾನ್ ಟೇಕ್ ಆಫ್ ಎನಿ ಪರ್ಸನ್ ಎನಿ ಟೈಮ್. ಸೊ ಹಿ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್. ನೆನ್ಪಿಟ್ಕೊಳ್ಳಿ, ಎಲ್ಲಾ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕೆಳಗೆ ವರ್ಕ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾವಾಗ ಬೇಕಾದ್ರೂ ಇನ್ನೊಂದು ಮಿನಿಸ್ಟರ್ ನ ತೆಗೆದಾಕ್ಬಹುದು. ಪ್ರೈಮ್ ಮಿನಿಸ್ಟರ್ ಯಾವಾಗ ಬೇಕಾದ್ರೂ ಹೊಸ ಮಿನಿಸ್ಟರ್ ನ ತಂದು ಕೂರಿಸ್ಕೋಬಹುದು. ಅಂಡ್ ಪ್ರೆಸಿಡೆಂಟ್ ವಿಲ್ ಡೂ ಇಟ್ ಫಾರ್ಮಲಿ ಫಾರ್ ಹಿಮ್. ಇನ್ ಕೇಸ್ ಪ್ರೈಮ್ ಮಿನಿಸ್ಟರ್, ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಪ್ರೈಮ್ ಮಿನಿಸ್ಟರ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಫೇಲ್ ಆಗ್ತಾರೆ, ದಟ್ ಈಸ್ ಅವ್ರಿಗೆ ಮಿನಿಮಮ್ ಮೆಜಾರಿಟಿ ಸಿಗದೆ ಇದ್ರೆ, ಇಫ್ ಪ್ರೈಮ್ ಮಿನಿಸ್ಟರ್ ಇಸ್ ರಿಮೂವ್ಡ್ ಆರ್ ಇಫ್ ಪ್ರೈಮ್ ಮಿನಿಸ್ಟರ್ ಡೈಸ್, ಅಂದ್ರೆ ಅವ್ರಿಗೆ ಮೆಜಾರಿಟಿ ಇಲ್ಲ ಲೋಕಸಭಾದಲ್ಲಿ ಅಥವಾ ಅವ್ರದ್ದು ಸಾವಾಗತ್ತೆ ಅಂತ ಇಟ್ಕೊಳ್ಳಿ. ಬೈ ಚಾನ್ಸ್ ಈ ತರ ಆದ್ರೆ ಆಟೋಮೆಟಿಕಲಿ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ರಿಮೂವ್ಡ್. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ವಾ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಪ್ರೈಮ್ ಮಿನಿಸ್ಟರೇ ಇಲ್ಲ ಅಂದ್ರೆ ಸರ್ಕಾರನೇ ಇಲ್ಲ, ಎಲ್ಲ ಮಿನಿಸ್ಟರ್ಸ್ ಇಮಿಡಿಯೇಟ್ ಆಗಿ ಕೆಲಸ ಕಳ್ಕೊಳ್ತಾರೆ. Until and unless Narendra Modi sir is safe, all the ministers are safe. Narendra Modi sir ಕಾನ್ಫಿಡೆನ್ಸ್ ನ ಲೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಮಿನಿಸ್ಟರ್ಸ್ ತಮ್ಮ ಪದವಿಗಳನ್ನ ಕಳ್ಕೊಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಇಸ್ ದ ಸುಪ್ರೀಂ ಮಿನಿಸ್ಟರ್ ಅಂಡ್ ಆಲ್ ದ ಅದರ್ ಮಿನಿಸ್ಟರ್ಸ್ ವರ್ಕ್ ಅಂಡರ್ ದ ಪ್ರೈಮ್ ಮಿನಿಸ್ಟರ್. ಓಕೆ, ಪ್ರೈಮ್ ಮಿನಿಸ್ಟರ್ ಇಸ್ ದ ಸುಪ್ರೀಂ ಮಿನಿಸ್ಟರ್ ಅಂಡ್ ಆಲ್ ದ ಮಿನಿಸ್ಟರ್ಸ್ ವಿಲ್ ವರ್ಕ್ ಅಂಡರ್ ದ ಪ್ರೈಮ್ ಮಿನಿಸ್ಟರ್. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ದ ಪವರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸೊ ಟಾಕಿಂಗ್ ಅಬೌಟ್ ದ ಪವರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್, ಇವಾಗ ಅವ್ರ ಶಕ್ತಿಗಳ ಬಗ್ಗೆ ನಾನು ಮಾತಾಡೋದಾದ್ರೆ ನೋಡಿ, ತುಂಬಾ ಇದೆ, ಎಲ್ಲ ನೆನ್ಪಿಟ್ಕೊಳ್ಳಕ್ ಯಾರಿಗೂ ಆಗಲ್ಲ, ಸಿಕ್ಕಾಪಟ್ಟೆ ಇದೆ. ವೆನ್ ಎವರ್ ಐ ಸೇ ಪ್ರೈಮ್ ಮಿನಿಸ್ಟರ್, ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬಾಡಿ ಇನ್ ಇಂಡಿಯಾ. ಸೊ ಅದರಲ್ಲಿ ಫಸ್ಟ್ ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಪ್ರೈಮ್ ಮಿನಿಸ್ಟರ್ ಗೆದ್ದಾಗ, ವೆನ್ ಪ್ರೈಮ್ ಮಿನಿಸ್ಟರ್ ಇಸ್ ಎಲೆಕ್ಟೆಡ್, ಹಿ ಹ್ಯಾಸ್ ದ ಪವರ್ ಟು ಪಿಕ್ ದ ಮಿನಿಸ್ಟರ್ಸ್. ಇದು ಒಂದ್ ಕಡೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಲೆಜಿಸ್ಲೇಟಿವ್ ಪವರ್ಸ್. ಎಕ್ಸಿಕ್ಯೂಟಿವ್ ಫಾರ್ಮ್ ಮಾಡಕ್ಕೆ ಅವ್ರು ಯಾರನ್ನ ಬೇಕಾದ್ರೂ ಮಿನಿಸ್ಟರ್ ಆಗಿ ಪಿಕ್ ಮಾಡ್ಕೋಬಹುದು. ಇದ್ರಲ್ಲಿ ಕೂಡ ಒಂದು ಕ್ಲಾಸ್ ಇದೆ. ಫಸ್ಟ್ ಒನ್, ಹಿ ಕ್ಯಾನ್ ರಿಮೂವ್ ಎನಿ ಒನ್, ಯಾವಾಗ ಬೇಕಾದ್ರೂ ಯಾರನ್ನಾರು ರಿಮೂವ್ ಆದ್ರೂ ಮಾಡಬಹುದು, ನೀನ್ ನನಗ್ ಬೇಡ ಅಂತ. ಸೆಕೆಂಡ್ ಒನ್, ಹಿ ಕ್ಯಾನ್ ಆಸ್ಕ್ ದ ಪ್ರೆಸಿಡೆಂಟ್ ಆಸ್ಕ್ ಮಾಡಿ ಹಿ ಕ್ಯಾನ್ ಡಿಸ್ಮಿಸ್ ಕೂಡ ಮಾಡ್ಬೋದು, ತೆಗೆದಾಕಿ ಇವ್ರು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಥಿಂಗ್, ವೆನ್ ಈಸ್ ಪಿಕಿಂಗ್ ದ ಮಿನಿಸ್ಟರ್ಸ್, ಲೋಕಸಭಾದಲ್ಲಿ ಎಷ್ಟು ಎಂಪಿಗಳಿದ್ದಾರೆ? 543 ಎಂಪಿಗಳಿರ್ತಾರಲ್ವಾ, ಇದ್ರದ್ದು 15% ಅಂದ್ರೆ 15 divided by 100 into 543. This is the maximum number of MPs he can, or maximum number of ministers he can have. ಇಷ್ಟು ಮಿನಿಸ್ಟರ್ಸ್ ನ ಮ್ಯಾಕ್ಸಿಮಮ್ ಆಗಿ ಅವರು ತಗೋಬಹುದು. 15% ಲೋಕಸಭಾ ಎಂಪಿಗಳಷ್ಟು ಸಂಖ್ಯೆ ಬರುತ್ತಲ್ವಾ, ದಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಿನಿಸ್ಟರ್ಸ್ he can have. ನಂಗೆ ಯಾಕೆ ಪದೇ ಪದೇ ಎಂಪಿ ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ಮಿನಿಸ್ಟರ್ಸ್ he can have, ಇದು ಒಂದ್ ಕಡೆ. ನೆಕ್ಸ್ಟ್ ಥಿಂಗ್, all the ministers ಆರ್ ಚೋಸನ್ ಬೈ ಹಿಮ್. ಆದ್ದರಿಂದ ಯಾವಾಗಾದ್ರೂ ಅವ್ರನ್ನ ಅಪಾಯಿಂಟ್ ಮಾಡಬಹುದು, ಯಾವಾಗಾದ್ರೂ ಅವ್ರನ್ನ ತೆಗೆದಾಕ್ಬಹುದು, ಅದನ್ನ ನಿಮ್ಗೆ ಹೇಳಿದ್ದೆ. ನೆಕ್ಸ್ಟ್ ಥಿಂಗ್, ಹಿ ವಿಲ್ ಕ್ರಿಯೇಟ್ ಅ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ಅಂದ್ರೆ ನೋಡಿ, ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ಮೋರ್ ಮಿನಿಸ್ಟ್ರೀಸ್ ಆರ್ ಟು ಡಿಮಿನಿಶ್ ಮೋರ್ ಮಿನಿಸ್ಟ್ರೀಸ್. ಅಂದ್ರೆ
ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಿನಿಸ್ಟ್ರಿಗಳನ್ನ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಮಿನಿಸ್ಟ್ರಿಗಳನ್ನ ಕಮ್ಮಿ ಕೂಡ ಮಾಡ್ಬೋದು. ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರ್ಬೋದು. ಸೊ ಈ ಕ್ಯಾನ್ ಕ್ರಿಯೇಟ್ ಮೋರ್ ನಂಬರ್ ಆಫ್ ಮಿನಿಸ್ಟ್ರೀಸ್ ಆರ್ ಈ ಕ್ಯಾನ್ ರಿಡ್ಯೂಸ್ ಮಿನಿಸ್ಟ್ರೀಸ್, ಬಟ್ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಮಾತ್ರ ಯಾವತ್ತಿದ್ರು 15% ಆಫ್ ಲೋಕಸಭಾ ಎಂಪಿಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಮಿನಿಸ್ಟ್ರೀಸ್ ಜಾಸ್ತಿ ಇರ್ಬೋದು, ಮಿನಿಸ್ಟರ್ಸ್ ಕಮ್ಮಿ ಇರ್ತಾರೆ. ಸೊ ಏನಾಗುತ್ತೆ, ಒನ್ ಮಿನಿಸ್ಟರ್ ವಿಲ್ ಟೇಕ್ ಕೇರ್ ಆಫ್ ಮಲ್ಟಿಪಲ್ ಮಿನಿಸ್ಟ್ರೀಸ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ ಒಬ್ಬ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಅವ್ರಿಗೆ ಬೇಕಾದಷ್ಟು ಮಿನಿಸ್ಟ್ರಿಗಳನ್ನ ಜಾಸ್ತಿ ಮಾಡ್ಬೋದು, ಬೇಕಾದಷ್ಟು ಕಮ್ಮಿ ಮಾಡ್ಕೋಬಹುದು. ಇದು ಒಂದ್ ಕಡೆ. ಸೆಕೆಂಡ್, ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಅನ್ಸ್ತಾ ಇದೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವ್ರಿಗೆ ಇವಾಗ ಅನ್ಸ್ತಾ ಇದೆ, ನಮ್ಗೀಗ ನಮ್ಮ ದೇಶದಲ್ಲಿ ಎಲ್ಲರೂ ಬಿಜೆಪಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ, ನಮ್ ಸರ್ಕಾರ ತುಂಬಾ ಒಳ್ಳೇದ್ ಮಾಡಿದೆ, ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ ಅಂತ. ಲೋಕಸಭಾ ಎಂಪಿಗಳ್ದು ಎಕ್ಸ್ಪೈರ್ ಆಗಕ್ಕೆ 5 years ಅಲ್ವಾ, 3ನೇ ವರ್ಷದಲ್ಲೇ ಆನ್ ದ 3rd year ಇಟ್ ಸೆಲ್ಫ್ ಈಸ್ ಫೀಲಿಂಗ್ ದಟ್ ಇವಾಗ ಬೈ ಚಾನ್ಸ್ ಎಲೆಕ್ಷನ್ಸ್ ಆದ್ರೆ ನಾವು ಮತ್ತೆ ಗೆಲ್ತೇವೆ, ಮತ್ತೆ ಗೆದ್ದು ನಮ್ಗೆ 5 years ಸಿಗತ್ತೆ. ಸೊ ಟೋಟಲ್ ಎಷ್ಟಾಗತ್ತೆ, 3 ವರ್ಷದಲ್ಲಿ ಎಲೆಕ್ಷನ್ ಇವಾಗ್ಲೇ ಮಾಡಿದ್ರೆ ನಮಗೆ ಎಕ್ಸ್ಟೆಂಡ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, 2019 ನಲ್ಲಿ ಎಲೆಕ್ಷನ್ ಆಗಿತ್ತಲ್ವಾ, ಎಸಂಪ್ಷನ್ 2022ರಲ್ಲೇ ನರೇಂದ್ರ ಮೋದಿ ಸರ್ಗೆ ಅನಿಸ್ತಾ ಇದೆ, ಇವಾಗ ಎಲೆಕ್ಷನ್ ಆದ್ರೆ ನಾವು ಮತ್ತೆ 5 ವರ್ಷ ಪವರ್ ಬರ್ತೇವೆ ಅಂತ. 5 ವರ್ಷ ಅಂದ್ರೆ ಎಷ್ಟು, 2027ವರೆಗೂ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದ್ರೆ he can go and ask the president of India, ನೆನ್ಪಿಟ್ಕೊಳ್ಳಿ, prime minister and the council of ministers, all his ministers together can go and ask the president of India to dissolve ಲೋಕಸಭಾ. ಎಲ್ಲ ಎಂಪಿಸ್ ನ ತೆಗೆದಾಕಿ ಅಂತಾನು ಹೇಳುವಂತ ಪವರ್ ಇದೆ. ಡಿಸಾಲ್ವ್ ಲೋಕಸಭಾ ಅಂತ ಹೇಳೋ ಪವರ್ ಇದೆ. ಡಿಸಾಲ್ವ್ ಅಂದ್ರೆ ಲೋಕಸಭಾ ಫುಲ್ ವೇಕೆಂಟ್ ಆಗತ್ತೆ, ಮತ್ತೆ ಹೊಸ ಎಲೆಕ್ಷನ್ಸ್ ಅವಾಗೆ ಸ್ಟಾರ್ಟ್ ಆಗತ್ತೆ. ಇದು ಕೂಡ ಮಾಡ್ಬೋದು. He can completely dissolve the Lok Sabha. This power is there in the hands of Prime Minister. ಯಾಕೆ? Because Prime Minister is elected by whom? The no confidence motion ಅಲ್ವಾ. I mean, Prime Minister ಹೇಗೆ ಎಲೆಕ್ಟ್ ಆಗ್ತಾರೆ, ಲೋಕಸಭಾ ಎಂಪಿಗಳಲ್ಲಿ. ಸೊ ಲೋಕಸಭಾ ಎಂಪಿಸೇ ಇನ್ ಕೇಸ್ ಅವ್ರು ತೆಗೆದಾಕಿ ಅಂದ್ರೆ ಆಟೋಮೆಟಿಕ್ ಹೊರಟೋಗ್ತಾರೆ, ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಇಸ್ ಸೆಲೆಕ್ಟೆಡ್ ಬೈ ದಮ್ ಓನ್ಲಿ. ಅರ್ಥ ಆಗ್ತಿದ್ಯಾ? ಲೋಕಸಭಾನ ಡಿಸಾಲ್ವ್ ಮಾಡೋ ಪವರ್ ಬಿಫೋರ್ ದ ಎಕ್ಸ್ಪೈರಿ ಡೇಟ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇದನ್ನ ಪ್ರೆಸಿಡೆಂಟ್ ಅವರು ಫಾರ್ಮಲ್ ಆಗಿ ಮಾಡ್ಕೊಳ್ತಾರೆ. ಇದು ಒಂದ್ ಕಡೆ ಪೋರ್ಟ್ಫೋಲಿಯೋಗಳಾಯ್ತು. ಸೊ ಡಿಸಾಲ್ಯೂಷನ್ ಆಫ್ ಲೋಕಸಭಾ ಇದೆ. ಸೆಕೆಂಡ್ ಒನ್, ಪೋರ್ಟ್ಫೋಲಿಯೋಗಳನ್ನ ಜಾಸ್ತಿ ಕೂಡ ಮಾಡ್ಬೋದು, ಕಮ್ಮಿ ಕೂಡ ಮಾಡ್ಬೋದು. He picks the council of ministers. This is one thing. Second thing, appointments. ನೋಡಿ, ನಾನು ನಿಮ್ಗೆ ಹೇಳಿದ್ದೆ, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇಸ್ ಅಪಾಯಿಂಟೆಡ್ ಫಾರ್ಮಲಿ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ಕರೆಕ್ಟಾ? ಎಲೆಕ್ಷನ್ ಕಮಿಷನ್, UPSC ಚೇರ್ಮನ್ ಆಗಿರ್ಬೋದು, UPSC ಮೆಂಬರ್ಸ್ ಆಗಿರ್ಬೋದು, ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟ್. ಬಟ್ ರಿಮೆಂಬರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಿದ್ರು ಕೂಡ ದ ನೇಮ್ಸ್ ಆರ್ ರೆಕಮೆಂಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಇವ್ರು ಯಾರನ್ನ ಹೇಳ್ತಾರೋ ಅವ್ರನ್ನೇ ಅಪಾಯಿಂಟ್ ಮಾಡ್ತಾರೆ. ಹಿ ರೆಕಮೆಂಡ್ಸ್ ದ ನೇಮ್ಸ್. ಇವ್ರನ್ನ ಯಾರನ್ನ ಪವರ್ ಅಲ್ಲಿ ಕೂರಿಸಬೇಕು. ಫಾರ್ ಎಕ್ಸಾಂಪಲ್, ಕಿರಣ್ ಅನ್ನೋರು ಇದ್ದಾರೆ, ಅವ್ರು ಹೋಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳ್ಬೋದು, ಕಿರಣ್ ಅನ್ನೋ IAS ಆಫೀಸರ್ ಇದ್ದಾರೆ, ದಕ್ಷ ಅಧಿಕಾರಿ, ಇವ್ರನ್ನ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂತ ಮಾಡಿ ಅಂದ್ರೆ ಪ್ರೆಸಿಡೆಂಟ್ ವಿಲ್ ಫಾರ್ಮಲಿ ಅಪಾಯಿಂಟ್ ಹಿಮ್ ಆಸ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಇವ್ರು ಬರೀ ಸಿಗ್ನೇಚರ್ ಹೊಡಿತಾರೆ, ಬಟ್ ಆ ಹೆಸರನ್ನ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ಹಿ ಅಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟುಗೆದರ್ ವಿಲ್ ಸಜೆಸ್ಟ್ ದ ನೇಮ್ಸ್. ಇಂಡೈರೆಕ್ಟ್ ಆಗಿ ಏನಾಗ್ತಿದೆ, ಅಪಾಯಿಂಟ್ಮೆಂಟ್ ಇವ್ರ ಹೆಸರಲ್ಲಾದ್ರೂ ಕೂಡ ಅಪಾಯಿಂಟ್ ಮಾಡ್ತಿರೋದು ಇವ್ರೆ. ನೀಟ್. ಅಂಡ್ ಒನ್ ಮೋರ್ ಥಿಂಗ್, ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಪ್ರೈಮ್ ಮಿನಿಸ್ಟರ್ ಆಲ್ಸೋ ಆಕ್ಟ್ಸ್ ಆಸ್ ದ ಹೆಡ್ ಆಫ್, ಚೇರ್ಮನ್ ಅಂತ ಕರಿತೇವಲ್ಲ, ಚೇರ್ಮನ್ ಆಫ್ ನೀತಿ ಆಯೋಗ್. ನಮ್ದೇನ್ ನೀತಿ ಆಯೋಗ್ ಇದೆ, ನೀತಿ ಆಯೋಗ, ಸೊ ಅದನ್ನ ಕೂಡ ಹೆಡ್ ಮಾಡೋದು ಯಾರು? ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೆ. ಅಂಡ್ ದಿ ಮೋಸ್ಟ್ ಸುಪ್ರೀಂ ಟಾಸ್ಕ್ ಆಫ್ ಪ್ರೈಮ್ ಮಿನಿಸ್ಟರ್ ಏನಂದ್ರೆ, ನೋಡಿ, ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ, ಕರೆಕ್ಟಾ? ಇದೊಂದು ಸುಪ್ರೀಂ ಪವರ್. ಇದು ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ, ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಮಾಡಿದಂತ ಟೀಮ್ ಇದೆ. ಹಿ ಆಕ್ಟ್ಸ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಬೋತ್ ಆಫ್ ದಮ್. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಆಸ್ ಅ ಮೀಡಿಯೇಟರ್. ಇನ್ ಸಿಂಪಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಡಿಸ್ಕಸ್ ಮಾಡಿ ಏನೋ ಒಂದು ಪ್ಲಾನ್ ತಕೊಂಡ್ ಬಂದಿದ್ದಾರೆ, ಇದನ್ನ ಪ್ರೈಮ್ ಮಿನಿಸ್ಟರ್ ಅವರು ತಕೊಂಡ್ ಹೋಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೇಳ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇನ್ ಕೇಸ್ ಏನಾದ್ರು ಸಜೆಷನ್ಸ್ ಕೊಟ್ರೆ ಅದನ್ನ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ವಿಲ್ ಕಮ್ ಅಂಡ್ ಟಾಕ್ ವಿತ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಹತ್ರ ಮಾತಾಡಲ್ಲ, ಪ್ರೈಮ್ ಮಿನಿಸ್ಟರೇ ಮಾತಾಡ್ತಾರೆ. ಇದು ಒಂದ್ ಕಡೆ ಆಯ್ತಾ. ನೆಕ್ಸ್ಟ್, in case any decision has to be taken by council of ministers, they have to do it with the president, with the permission of the prime minister. ಅವ್ರು ಯಾವುದೇ ಒಂದು ನಿರ್ಧಾರ ತಗೋಬೇಕಂತ ಇದ್ರೆ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ ಅನುಮತಿ ಇಲ್ಲದೆ ಆಗಲ್ಲ, ಬಿಕಾಸ್ ದಿಸ್ ಕಾಲ್ಡ್ ಎಸ್ ಫಸ್ಟ್ ಅಮೌಂಟ್ಸ್ ಆಲ್. ಓಕೆ, ಇದು ಒಂದ್ ಕಡೆ. ನೆಕ್ಸ್ಟ್, ಎಮರ್ಜೆನ್ಸೀಸ್ ಬರ್ಬೋದು. ಇನ್ನು ನಾನು ಎಮರ್ಜೆನ್ಸೀಸ್ ಚಾಪ್ಟರ್ ಮಾಡಿಲ್ಲ. ಸಡನ್ ಆಗಿ ನಾಳೆ ಯಾವ್ದಾದ್ರು ಎಮರ್ಜೆನ್ಸೀಸ್ ಬಂದ್ರೆ, ಎಮರ್ಜೆನ್ಸಿ ಇಂದಿರಾ ಗಾಂಧಿ ಟೈಮಲ್ಲೂ ನ್ಯಾಷನಲ್ ಎಮರ್ಜೆನ್ಸಿ ಆಗಿತ್ತು, ಅಂತ ಎಮರ್ಜೆನ್ಸಿ ಬಂದ್ರೆ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ವಿಲ್ ಬಿಕಮ್ ದ ಹೆಡ್ ಆಫ್ ದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಫೀಸರ್.
ಅಲ್ಲಿರುವಂತ ಸಿಚುವೇಶನ್ ನ ಹ್ಯಾಂಡಲ್ ಮಾಡುವಂತ ಸುಪೀರಿಯರ್ ಪವರ್ಸ್ ಯಾರಿಗೆ ಬರುತ್ತೆ, ಅದು ಕೂಡ ಪ್ರೈಮ್ ಮಿನಿಸ್ಟರ್ ಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ಯೂನಿಯನ್ ಗವರ್ನಮೆಂಟ್ ಇದೆ ಅಲ್ವಾ, ಸೆಂಟ್ರಲ್ ಗವರ್ನಮೆಂಟ್, ಇದ್ರದ್ದು ಸ್ಪೀಕ್ ಪರ್ಸನ್, ದ ಹೈಯೆಸ್ಟ್ ಪರ್ಸನ್ ಟು ಟಾಕ್ ಇಸ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್. Prime Minister is the chairperson of the Union Government. Chair spokesperson of the Union Government. ಅಂದ್ರೆ ಗವರ್ನಮೆಂಟ್ ಏನೇ ಪ್ಲಾನ್ಸ್ ಇದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಅವರು ಮಾತಾಡ್ಕೊಳ್ತಾರೆ. ಆಯ್ತಾ, ಇವಾಗ ಇಷ್ಟೆಲ್ಲ ನಿಮಗ್ ನೆನ್ಪಿದ್ರೆ ಇಷ್ಟು ಸಾಕು. ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಇಸ್ ಅ ವೆರಿ ವೆರಿ ಹ್ಯೂಜ್ ಬಾಡಿ. ಎಲ್ಲ ಒಂದು ಪಾಯಿಂಟ್ಸ್ ನೆನ್ಪಿಟ್ಕೊಳಕ್ ಆಗಲ್ಲ. ನೀವು ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ. ಫಸ್ಟ್ ಒನ್, ಪ್ರೆಸಿಡೆಂಟ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಧ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೆಕೆಂಡ್ ಒನ್, ಇವ್ರು ಏನೇ ಡಿಸಿಷನ್ಸ್ ತಗೊಂಡ್ರು ಕೂಡ ಅದನ್ನ ಪ್ರೆಸಿಡೆಂಟ್ ಗೆ ಕ್ಯಾರಿ ಮಾಡೋದು ಯಾರು, ಪ್ರೈಮ್ ಮಿನಿಸ್ಟರ್. ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆದ್ರೂ ಕೂಡ ಮೆಜಾರಿಟಿ ಆಫ್ ದ ನೇಮ್ಸ್ ಆರ್ ಸಜೆಸ್ಟೆಡ್ ಬೈ ಹೂಮ್, ಪ್ರೈಮ್ ಮಿನಿಸ್ಟರ್. ಫೋರ್ತ್ ಒನ್, ಹಿ ಇಸ್ ದ ಚೇರ್ಮನ್ ಆಫ್ ವಾಟ್, ನೀತಿ ಆಯೋಗ್. ನೆಕ್ಸ್ಟ್ ಒನ್, ಎಲ್ಲ ಅಪಾಯಿಂಟ್ಮೆಂಟ್ಸ್ ನ ಪ್ರೆಸಿಡೆಂಟ್ ಮಾಡಿದ್ರು ಕೂಡ ನೇಮ್ಸ್ ಆರ್ ರೆಕಮೆಂಡೆಡ್ ಬೈ ಹೂಮ್, ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ಒನ್, ಎಮರ್ಜೆನ್ಸೀಸ್ ಆದ್ರೆ ಆ ಟೈಮಲ್ಲಿ ಕ್ರೈಸಿಸ್ ಇನ್ ಚೀಫ್, ಮ್ಯಾನೇಜರ್ ಇನ್ ಚೀಫ್, ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಅಂತ ಹೇಳ್ತೇವೆ. ಇದು ಪರ್ಟಿಕ್ಯುಲರ್ ಒಂದ್ ನಿಮಿಷ, ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಅಂತ ಕರೀತೇವೆ. ಇದು ಕೂಡ ಯಾರು, ನಮ್ಮ ಪ್ರೈಮ್ ಮಿನಿಸ್ಟರ್. ಹಿ ಇಸ್ ದ ಚೀಫ್ ಸ್ಪೋಕ್ಸ್ ಪರ್ಸನ್. ಇದೊಂದು ವರ್ಡ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸ್ಪೋಕ್ಸ್ ಮ್ಯಾನ್ ಆಫ್ ಯೂನಿಯನ್ ಗವರ್ನಮೆಂಟ್. ಇವಾಗ ನಿಮ್ ಮನೆಯಲ್ಲಿ ನೀವು ಕೂತಿದ್ದೀರಾ, ಇದು ನಿಮ್ಮ ತಂದೆ, ಇದು ನಿಮ್ಮ ತಾತ. ಆಯ್ತಾ, ಇಲ್ಲಿ ಎದುರುಗಡೆ ಇನ್ನೊಬ್ರು ಯಾರೋ ದೊಡ್ಡವರು ಕೂತಿದ್ದಾರೆ. ದೊಡ್ಡವರು ಮಾತಾಡ್ಬೇಕಾದ್ರೆ ಚಿಕ್ಕವ್ರು ಸುಮ್ನೆ ಇರ್ಬೇಕಂತ ಕೇಳಿದೀರಾ? ಸೊ ನಿಮಗೆ ಮಾತಾಡೋ ಅರ್ಹತೆ ಇಲ್ಲ. ನಿಮ್ಮ ತಾತನ ಮುಂದೆ ನಿಮ್ಮ ತಂದೆಯವ್ರಿಗೂ ಮಾತಾಡೋ ಅರ್ಹತೆ ಇಲ್ಲ. ಸೊ ಹೂ ವಿಲ್ ಟಾಕ್ ದೇರ್? ಗ್ರ್ಯಾಂಡ್ ಫಾದರ್ ವಿಲ್ ಟಾಕ್. ಅವ್ರು ಮಾತಾಡ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನ. ಅರ್ಥ ಆಗ್ತಿದ್ಯಾ? ಅದನ್ನ ಕೇಳಿಸ್ಕೊಳ್ಳೋದಿರಲ್ವಾ? ಸೊ ಗವರ್ನಮೆಂಟ್ ಅಲ್ಲಿ, ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಯಾರ್ಯಾರು ಇದ್ದಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ಲಸ್ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ದೊಡ್ಡವರಾಗಿರೋದ್ರಿಂದ ಹಿ ಇಸ್ ದ ಚೀಫ್ ಸ್ಪೋಕ್ಸ್ ಮ್ಯಾನ್ ಆಫ್ ಯೂನಿಯನ್ ಗವರ್ನಮೆಂಟ್. ಅವರೇ ಮಾತಾಡ್ತಾರೆ, ಮಿಕ್ಕಿದ ಮಿನಿಸ್ಟರ್ಸ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಆರಾಮಾಗಿ ಕೂತಿರ್ತಾರೆ. ಆತರ. ಅರ್ಥ ಆಗ್ತಿದ್ಯಾ? ವೆನ್ ಎವರ್ ಪ್ರೈಮ್ ಮಿನಿಸ್ಟರ್ ಇಸ್ ದೇರ್, ಹಿ ವಿಲ್ ಟಾಕ್ ಅಂಡ್ ಅದರ್ಸ್ ವಿಲ್ ಒಬೇ. ಬಟ್ ಒನ್ ನೆನ್ಪಿಟ್ಕೊಳ್ಳಿ, ದಿ ಮೋಸ್ಟ್ ಪಾರ್ಟ್, even though the constitution doesn't make such provisions, doesn't specify anything, president of India cannot work. ನೆನ್ಪಿಟ್ಕೊಳ್ಳಿ, president of India cannot work himself without the advice of prime minister and other ministers. ಇವ್ರು ಏನ್ ಹೇಳ್ತಾರೋ ಅದನ್ನೇ ಪ್ರೆಸಿಡೆಂಟ್ ಮಾಡ್ಬೇಕೇ ಹೊರತು ಪ್ರೆಸಿಡೆಂಟ್ ಹೇಳಿದ್ನ ಇವರು ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ದ ಸುಪ್ರೀಂ ಪವರ್ ಆಫ್ ಇಂಡಿಯಾ ಇಸ್ ಆಲ್ವೇಸ್ ದ ಪ್ರೈಮ್ ಮಿನಿಸ್ಟರ್, ಸಪೋರ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. These people will advise the president. The most important task of the prime minister is to advise the president of India in official affairs. Advise the president of India in official affairs. ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೈಮ್ ಮಿನಿಸ್ಟರ್. ಇದಕ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಾಗ್ಬೇಕಂತ ಇಲ್ಲ. ನಿಮ್ಗೂ ತುಂಬಾ ಐಡಿಯಾಸ್ ಇರುತ್ತೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ. ಒಂದು ಸಲ ಪಾಲಿಟಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಚಾಪ್ಟರ್ 19 ಇದೆ ಆಕ್ಚುಲಿ ಪಾರ್ಟ್ 5 ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಒಂದು ಸಲ ಓದಿ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಹೇಳಕ್ ನಂಗೆ ಇಷ್ಟ ಇಲ್ಲ. ಬಿಕಾಸ್ ನನ್ಗೆ ಎಷ್ಟು ಜಾಸ್ತಿ ಹೇಳ್ತಾ ನಿಮ್ ತಲೆ ಅಷ್ಟು ಕೆಡ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಯೂನಿಕ್ ಚಾಪ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಗೊತ್ತಾದ್ರೆ ಸಾಕು. ಸೊ ಪ್ರೆಸಿಡೆಂಟ್ ಇಸ್ ಡನ್, ವೈಸ್ ಪ್ರೆಸಿಡೆಂಟ್ ಇಸ್ ಡನ್ ಅಂಡ್ ಪ್ರೈಮ್ ಮಿನಿಸ್ಟರ್ ಇಸ್ ಡನ್. ಇಷ್ಟು ಗೊತ್ತಾದ್ರೆ ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದು ಮಾಡಿದ್ಮೇಲೆ ಡೈರೆಕ್ಟ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಪಾರ್ಲಿಮೆಂಟ್ ಚಾಪ್ಟರ್. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ನೋಡಿ, ನಾನು ಸಿಸ್ಯಾಟ್ ವಿಡಿಯೋಸ್ ನ ಹಾಕ್ತಾ ಇದ್ದೇನೆ. ಮೇಕ್ ಶೋರ್ ಯು ಪೀಪಲ್ ವಾಚ್ ಇಟ್. ಸಿಸ್ಯಾಟ್ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ಒಡ್ಸ್ಕೊಳ್ತೀರಾ. ಆಮೇಲೆ GS ಚೆನ್ನಾಗಿ ಓದಿ ಸಿಎಸ್ಯಾಟ್ ಮಾಡದೇ ಇದ್ರೆ ತುಂಬಾ ಫೇಲ್ ಆಗ್ತೀರಾ. ಅಂಡ್ ಫೇಲ್ ಪರ್ಸೆಂಟೇಜ್ ಇಸ್ ಮೋರ್ ಇನ್ ಸಿಸ್ಯಾಟ್ ಕಂಪೇರ್ಡ್ ಟು GS. ನಾವು ಯಾವ್ದನ್ನ ಇಗ್ನೋರ್ ಮಾಡ್ತೀವೋ ಅದೇ ನಮ್ ಬುಡಕ್ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು, ಇನ್ ಕೇಸ್ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬೋದು. ದಟ್ ಈಸ್ AIMIAS ಕನ್ನಡ. ಈ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಸಿಗ್ತೇನೆ. ಸೊ ಮಾತಾಡೋಣ. ಓಕೆನಾ? ಜೈ.